ವಿದ್ಯಾರ್ಥಿಗಳೇ ನಮಸ್ಕಾರ. 8ನೇ ತರಗತಿಯ ಗಣಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮೊನ್ನೆ ದಿನ ಚತುರ್ಭುಜಗಳ ಪರಿಚಯ ಅಂತಕ್ಕಂಥ ಪಾಠದಲ್ಲಿ ಸಾಕಷ್ಟು ವಿಚಾರಗಳನ್ನು ತೆಗೆದುಕೊಂಡಿದ್ವಿ. ಈಗ ಮುಂದಿನ ಪಾಠ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ನಿತ್ಯ ಸಮೀಕರಣಗಳು. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಂತಕ್ಕಂಥದ್ದು ಮುಂದಿನ ಪಾಠ. ಇಲ್ಲಿಗ ಈ ನಿತ್ಯ ಸಮೀಕರಣ ಅಂತಕ್ಕಂಥದ್ದನ್ನು ನಾವು ಆಮೇಲೆ ಅರ್ಥ ಮಾಡೋಣ. ಅದಕ್ಕಿಂತ ಮುಂಚೆ ಬೀಜೋಕ್ತಿ ಅಂತಕ್ಕಂಥ ಪಾಠನ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋಣ. ನೀವೀಗಾಗಲೇ 6 ಮತ್ತು 7ನೇ ಕ್ಲಾಸ್ನಲ್ಲಿ ನಿಮ್ಮ ಪ್ರೈಮರಿ ಶಾಲೆಯಲ್ಲಿ ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಯಾವ್ಯಾವ ಪದಗಳು? ಸ್ಥಿರಾಂಕ, ಹಾಗೇನೆ ಬೀಜಾಕ್ಷರ, ಈ ಪದಗಳೆಲ್ಲ ಕೇಳಿದೆ. ಬೀಜಾಕ್ಷರ, ಬೀಜಪದ, ಬೀಜಪದ, ಬೀಜೋಕ್ತಿ, ಹೌದಾ? ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇನ್ನೊಂದ್ಸರಿ ಅವುಗಳನ್ನ ಪುನರಾವರ್ತನೆಯನ್ನು ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಸ್ಥಿರಾಂಕ ಅಂದ್ರೇನು? ನಿರ್ದಿಷ್ಟ ಬೆಲೆಯನ್ನ ಹೊಂದಿರತಕ್ಕಂಥ ಸಂಖ್ಯೆಗಳನ್ನು ನಾವು ಸ್ಥಿರಾಂಕ ಅಂತ ಕರಿತೀವಿ. ಉದಾಹರಣೆಗೆ ನಾವು ಏನು ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ಬಗ್ಗೆ ನಾವು ಹಿಂದೆ ತಿಳಿಸ್ಕೊಟ್ಟಿದ್ವು, ಅವೆಲ್ಲವೂ ಸ್ಥಿರಾಂಕಗಳು. ಉದಾಹರಣೆಗೆ 5, -3, 2/3, 7, ಪೈ, 0.5, ಇವೆಲ್ಲವನ್ನು ನಾವೇನು ಕರಿತೀವಿ? ಸ್ಥಿರಾಂಕಗಳು ಅಂತ. ನಿಮಗೆ ಯಾರಿಗಾದರೂ 5 ಪೆನ್ನನ್ನು ಕೊಡುವ ಅಥವಾ 5 ಬೆರಳು ತೋರಿಸಿದ್ರೆ ಎಲ್ಲರೂ ಹೀಗೆ ತೋರಿಸ್ತಕ್ಕಂಥದ್ದು. ಇದಕ್ಕೆ ನಿಖರವಾಗಿ ಬೆಲೆ ಕೊಡುತ್ತೆ. ಈಗ ಉದಾಹರಣೆಗೆ ನನ್ನ ಹತ್ರ ಈಗ ಇಲ್ಲಿ ಎಷ್ಟು ಚಾಕ್ ಪೀಸ್ ಇದೆ ಅಂತ ಕೇಳಿದ್ರೆ ನಿಮ್ಮನ್ನು ಯಾರಾದ್ರೂ ಏನು ಹೇಳ್ತೀರಾ? 2 ಇದೆ ಅಂತ ಎಲ್ಲರೂ ಉತ್ತರ ಕೊಡ್ತೀರಿ. ಯಾರು 3 ಇದೆ ಅಂತ ಒಬ್ಬ, 5 ಇದೆ ಅಂತ ಒಬ್ಬ, ಹಂಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಒಂದು ಕುರ್ಚಿಗೆ ಎಷ್ಟು ಚೇರ್ ಇದೆ ಅಂತ ಹೇಳಿದ್ರೆ 4 ಚೇರ್ ಇದೆ ಅಂತ ಹೇಳ್ತಾರೆ. ಅಥವಾ ಒಬ್ಬ ಮನುಷ್ಯನಿಗೆ ಎಷ್ಟು ಕಾಲುಗಳಿದ್ದಾವೆ ಅಂದರೆ 2 ಕಾಲುಗಳಿದ್ದಾವೆ ಅಂತ ಸಾಮಾನ್ಯವಾಗಿ. ಸೊ ಈ ಥರದ ಬೆಲೆ ಎಂದು ಇವುಗಳನ್ನು ನಾವು ಸ್ಥಿರಾಂಕಗಳು. ಅವುಗಳ ಬೆಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಆಗೋದಿಲ್ಲ. ಸ್ಥಿರವಾದ ಅಂಕ ಬೆಲೆನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಆಗೋದಿಲ್ಲ. ನಿರ್ದಿಷ್ಟ ನಿಖರವಾದ ಬೆಲೆಗಳನ್ನು ಹೊಂದಿರ್ತವೆ. ಹಾಗಾಗಿ ಅವುಗಳನ್ನು ಸ್ಥಿರಾಂಕಗಳು ಅಂತ ಕರೀತಾರೆ. ಹಾಗಾದ್ರೆ ಬೀಜಾಕ್ಷರ ಅಂತಂದ್ರೆ ಏನಂದ್ರೆ ಯಾವುದೋ ಸಂಖ್ಯಾಗಣದ ಸಂಖ್ಯೆಯನ್ನು ಪ್ರತಿನಿಧಿಸುವ ಸಂಕೇತ ಅಥವಾ ಅಕ್ಷರವನ್ನು ಬೀಜಾಕ್ಷರ ಅಂತ ಕರಿತೀವಿ. ಈಗ ಉದಾಹರಣೆಗೆ ಎಕ್ಸ್ ಅಂತ ಕರಿತೀವಿ, ಅಥವಾ ವೈ ಅಂತ ಕರಿತೀವಿ, ಅಥವಾ ಆಲ್ಫಾ ಅಂತ ಕರಿತೀವಿ, ಅಥವಾ ಬೀಟಾ ಅಂತ ಕರಿತೀವಿ, ಅಥವಾ ಪಿ ಅಂತ ಕರಿತೀವಿ. ಇವುಗಳನ್ನು ನಾವೇನಂತ ಕರಿತೀವಿ? ಬೀಜಾಕ್ಷರಗಳು. ಎಕ್ಸ್ ಅಂತಕ್ಕಂಥದ್ದು ಅದರ ಬೆಲೆ ಎಷ್ಟು ಅಂತ ನಾವು ನಿಖರವಾಗಿ ಹೇಳಕ್ ಬರೋದಿಲ್ಲ. ಇದು ಯಾವುದನ್ನ ಒಂದನ್ನು ಪ್ರತಿನಿಧಿಸ್ತಾ ಇದೆ. ಎಕ್ಸ್ ಅಂತಕ್ಕಂಥದ್ದು ಅದು ಎಕ್ಸ್ ನ ಬೆಲೆ 5 ಆಗ್ಬೋದು, ಎಕ್ಸ್ -3 ಆಗ್ಬೋದು, ಎಕ್ಸ್ 3/2 ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಇದು 5 ಅಂದ್ರೆ 5 ಬೆರಳು ತೋರಿಸೋರು ಎಲ್ಲರೂ ಇಷ್ಟ ಹೇಳ್ತಕ್ಕಂಥದ್ದು. ಅಥವಾ ಇಲ್ಲಿರ್ತಕ್ಕಂಥ ಬೆರಳುಗಳ ಸಂಖ್ಯೆ ಎಷ್ಟು ಅಂದ್ರೆ ಎಕ್ಸ್ ಅಂತ ಹೇಳ್ತಾರೆ, ಸರಿ 5 ಅಂತ ಹೇಳ್ತಕ್ಕಂಥದ್ದು. ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 5 ಜನ ಇದ್ದೀವಿ, 4 ಜನ ಇದ್ದೀವಿ, ಇವೆಲ್ಲವೂ ಸ್ಥಿರಾಂಕ. ಅದ್ರ ಬೀಜಾಕ್ಷರ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಸಂಖ್ಯಾಗಣದ ಸಂಖ್ಯೆಯನ್ನು ಪ್ರತಿನಿಧಿಸುವ ಅಕ್ಷರ. ಅದರ ಬೆಲೆ ನಿಖರವಾಗಿ ಇರೋದಿಲ್ಲ. ಇಷ್ಟೇ ಇದ್ರ ಬೆಲೆ. ಎಕ್ಸ್ ಅಂದ್ರೆ ಯಾವಾಗಲೂ 3ನೇ ಅಂತ ಇಲ್ಲ, ಎಕ್ಸ್ ಅಂದ್ರೆ ಯಾವಾಗಲೂ 5ನೇ, ಆ ತರ ಏನಿಲ್ಲ. ಸೊ ಅದ್ರ ಬೆಲೆ ಏನಾಗ್ತಾ ಇರುತ್ತೆ? ಬದಲಾವಣೆ, ಸಮಯಕ್ಕೆ ತಕ್ಕಂತೆ, ಸಮಸ್ಯೆಗೆ ತಕ್ಕಂತೆ ಅದ್ರ ಬೆಲೆನಲ್ಲಿ ಏನಾಗ್ತಾ ಹೋಗ್ತಾ ಇರುತ್ತೆ? ವ್ಯತ್ಯಾಸ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಎಕ್ಸ್, ವೈ, ಆಲ್ಫಾ ಅಂತ ಕರಿತೀವಿ. ನಿಮ್ಮೆಲ್ಲರೂ ನಾನು ಕ್ಲಾಸ್ ರೂಮಲ್ಲಿ ಕೂರಿಸ್ಕೊಂಡಾಗ ಎಲ್ಲರೂ 7 ಬೆರಳು ತೋರಿಸಿದ್ರೆ ಕರೆಕ್ಟಾಗಿ ಈ ರೀತಿಯಲ್ಲಿ 7 ಬೆರಳು ತೋರಿಸ್ತಾರೆ. ಅದನ್ನ ಎಕ್ಸ್ ಬೆರಳು ತೋರಿಸಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಯೋಚನೆ ಆಗುತ್ತೆ. ಅಥವಾ ನಮಗೆ ಎಕ್ಸ್ ರೂಪೀಸ್ ಕೊಡಪ್ಪ, ಇಲ್ಲಿ ನಿನ್ನ ಹತ್ರ ಇರೋದ 5 ರೂಪಾಯಿ ಕೊಡೋದ್ರೆ ಕರೆಕ್ಟಾಗಿ 5 ರೂಪಾಯಿ ಕೊಡ್ತೀವಿ. ಎಕ್ಸ್ ರೂಪೀಸ್ ಕೊಡೋದ್ರೆ ಎಷ್ಟು ಕೊಡ್ಬೇಕು? ಒಬ್ಬ 1 ರೂಪಾಯಿ ಕೊಡ್ಬೋದು, ಒಬ್ಬ 2 ರೂಪಾಯಿ ಕೊಡ್ಬೋದು, ಕೊಡದಲ್ಲೇ ಇರ್ಬೋದು, ಒಬ್ಬ 3 ರೂಪಾಯಿ ಕೊಡ್ಬೋದು, 100 ರೂಪಾಯಿ ಕೊಡ್ಬೋದು. ಹೌದಾ? ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ಇಲ್ಲ, ನಿಖರವಾಗಿರ್ತಕ್ಕಂಥ ಬೆಲೆ ಇಲ್ಲ. ಹಾಗಾಗಿ ಅಂತವನ್ನೆಲ್ಲ ಅಂತ ಕರಿತೀವಿ ಬೀಜಾಕ್ಷರ ಅಂತ. ಬೀಜ ಪದ ಅಂತಂದ್ರೆ ಈ ಬೀಜಾಕ್ಷರ ಮತ್ತು ಬೀಜ ಪದಗಳ ಗುಣಲಬ್ಧವನ್ನು ನಾವೇನಂತ ಕರಿತೀವಿ?
ಬೀಜ ಪದ 5x 3p ಇಂಥವುಗಳನ್ನು ಕರೀತೀವಿ ಬೀಜ ಪದಗಳು. ಈ ಬೀಜ ಪದಗಳನ್ನು ನಾವು ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಸಂಯೋಜನೆಗೊಳಿಸಿದ್ರೆ ಹಾಗಾಗಿ ಏನಾಗ್ತದೆ ಬೀಜೋಕ್ತಿ ಆಗುತ್ತೆ. 5x ಅನ್ನೋದು ಬೀಜ ಪದ, 3p ಅನ್ನೋದು ಬೀಜ ಪದ, ಇವುಗಳನ್ನು ಪ್ಲಸ್ ಇಂದ ಸೇರಿಸಿದ್ರೆ 5x ಪ್ಲಸ್ 3p ಅನ್ನೋದು ಒಂದು ಬೀಜೋಕ್ತಿ. ಅಥವಾ 6x ಮೈನಸ್ 3y ಪ್ಲಸ್ 7 ಅಂತಕ್ಕಂಥ ಒಂದು ಬೀಜೋಕ್ತಿ. ಅಥವಾ 8pq ಅನ್ನೋದೊಂದು ಬೀಜೋಕ್ತಿ. ಅಥವಾ XYZ ಅಂತಕ್ಕಂಥದ್ದು ಒಂದು ಬೀಜೋಕ್ತಿ. ಇಂಥವುಗಳನ್ನು ನಾವೇನಂತ ಕರಿತೀವಿ ಬೀಜೋಕ್ತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದೆಲ್ಲದನ್ನು ಕೂಡ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಇದೆ ಬೀಜಗಣಿತದಲ್ಲಿ ಬೇಸಿಕ್ ಕಾನ್ಸೆಪ್ಟ್. ಇದನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತಕ್ಕಂಥದ್ರ ಮೇಲೆ ಮುಂದಿನ ಪಾಠ ಅರ್ಥ ಆಗುತ್ತೆ. ಓಕೆ, ಇವೆಲ್ಲವೂ ಕೂಡ 7 ಮತ್ತು 6ನೇ ಕ್ಲಾಸಲ್ಲಿ ಆಗಿರ್ತಕ್ಕಂಥದ್ದೇ, ಯಾವುದು ಕೂಡ ಏನು ಹೊಸದಾಗಿ ಮಾಡತಕ್ಕಂಥದ್ದಲ್ಲ. ಹಾಗೆಯೇ ಈ ಬೀಜೋಕ್ತಿಗಳಲ್ಲಿ ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ನಾವೇನು ಹೇಳ್ತೀವಿ, ಇದು ಮಾಡ್ತೀವಿ. ಡೆಫಿನೇಷನ್ ಏನು ಹೇಳ್ತೀವಿ ನಾವು, ಋಣಾತ್ಮಕವಲ್ಲದ ಬೀಜೋಕ್ತಿ ಅಂತ ಹೇಳಿದ್ರೆ ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿಯನ್ನು ಹೊಂದಿರುವ ಬೀಜೋಕ್ತಿ, ಏನಂತ ಕರಿತೀವಿ ಬೀಜೋಕ್ತಿ ಅಂತ ಕರಿತೀವಿ. ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿಯನ್ನು ಹೊಂದಿರುವ ಚರಾಕ್ಷರಗಳನ್ನು ಒಳಗೊಂಡ ಬೀಜೋಕ್ತಿಯನ್ನ ನಾವೇನಂತ ಕರಿತೀವಿ ಬಹುಪದೋಕ್ತಿ ಅಂತ ಕರಿತೀವಿ. ಈಗ ಈ ಬೀಜೋಕ್ತಿಗಳನ್ನು ಅವುಗಳು ಹೊಂದಿರತಕ್ಕಂಥ ಪದಗಳ ಆಧಾರದ ಮೇಲೆ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತೀವಿ. ಅದರಲ್ಲಿ ಮೊದಲನೇದು ಏನಪ್ಪಾ ಅಂದ್ರೆ ಏಕಪದೋಕ್ತಿ ಅಥವಾ ಏಕಪದ ಅಂತ ಕರಿತೀವಿ, ಏಕಪದ. ಎರಡನೇದು ದ್ವಿಪದೋಕ್ತಿ ಅಥವಾ ದ್ವಿಪದ, ದ್ವಿಪದೋಕ್ತಿ ಅಥವಾ ದ್ವಿಪದ. ಮೂರನೇದು ತ್ರಿಪದೋಕ್ತಿ ಅಥವಾ ತ್ರಿಪದ, ತ್ರಿಪದ ಅಂದ್ರೂ ಅದೇನೆ ಅಥವಾ ತ್ರಿಪದೋಕ್ತಿ ಅಂದ್ರೂ ಅದೇನೆ. ಹಾಗೆ ಜನರಲ್ ಆಗಿ ನಾವೇನಂತ ಕರಿತೀವಿ ಬಹುಪದೋಕ್ತಿ. ಇವೆಲ್ಲವನ್ನು ಸೇರಿಸಿ ನಾವೇನಂತ ಕರಿತೀವಿ ಬಹುಪದೋಕ್ತಿ. ಬಹುಪದೋಕ್ತಿ ಅಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಅವೆಲ್ಲವೂ ಕೂಡ ಬೀಜೋಕ್ತಿಗಳೆಲ್ಲವೂ ಕೂಡ ಬಹುಪದ. ಏಕಪದ ಅನ್ನೋದು ಕೂಡ ಒಂದು ಬಹುಪದೋಕ್ತಿ, ದ್ವಿಪದ ಅನ್ನೋದು ಒಂದು ಬಹುಪದೋಕ್ತಿ, ತ್ರಿಪದ ಅನ್ನೋದು ಒಂದು ಬಹುಪದ. ಸೊ ಹಾಗಾಗಿ ಬಹುಪದೋಕ್ತಿ ಬಗ್ಗೆ ಏನು ಡೆಫಿನೇಷನ್ ಹೇಳ್ಬೇಕು, ನಾನು ಹೇಳಿದ್ನಲ್ಲ, ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿಯನ್ನು ಹೊಂದಿರುವ ಬೀಜೋಕ್ತಿಯನ್ನು ನಾವೇನಂತ ಕರಿತೀವಿ ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲಿ ಯಾವುದೇ ಒಂದು ಬಹುಪದೋಕ್ತಿಯಲ್ಲಿ ಒಂದು ಪದ ಇದೆ, ಅದನ್ನ ಏಕಪದ, ಏಕ ಅಂತ ಒಂದು. ಉದಾಹರಣೆಗೆ 5x ಅನ್ನೋದು ಒಂದು ಏಕಪದ. ಹಾಗೆ ದ್ವಿಪದ ಅಂದ್ರೆ ಇಂಥವು ಎರಡಿದೆ, 5x ಪ್ಲಸ್ 3y ಅಂತಕ್ಕಂಥದ್ದಿದ್ರೆ ಅದನ್ನ ದ್ವಿಪದ. ತ್ರಿಪದ ಅಂತ ಹೇಳಿ 3 ಇದೆ, x ಪ್ಲಸ್ y ಮೈನಸ್ 8 ಅಥವಾ 2p ಮೈನಸ್ 3x ಮೈನಸ್ 6 ಇಂಥವನ್ನು ತ್ರಿಪದ. ಈಗಾಗಲೇ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 5x ಪ್ಲಸ್ 3y ಅಂತಕ್ಕಂಥದ್ದು ದ್ವಿಪದೋಕ್ತಿ ಆಯಿತು, ಅಥವಾ ಅದು ಪ್ಲಸ್ ಮೈನಸ್ ಇದೆ, ಮೈನಸ್ 8y ಇದೇನಾಯ್ತು ದ್ವಿಪದೋಕ್ತಿ ಆಯ್ತು. ಅರ್ಥ ಆಯ್ತಾ? ಒಂದಿದ್ರೆ ಏಕಪದ, ಅಥವಾ ಬರೀ x ಇದ್ರೆ ಅವಾಗಲೂ ಏಕಪದ, ಬರೀ 5 ಇದ್ರೆ ಅವಾಗಲೂ ಏಕಪದ, ಮೈನಸ್ 5x ಇದ್ರೆ ಅವಾಗಲೂ ಏಕಪದ. ಚಿಹ್ನೆ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಎಷ್ಟು ಬೀಜ ಪದಗಳು ಇದಾವೆ ಅನ್ನೋದು ಇಂಪಾರ್ಟೆಂಟ್. ಅಥವಾ ಈಗಿತ್ತಪ್ಪ 5xy ಅಂತ ಇದೆ, ಈಗಲೂ ಕೂಡ ಇದು ಏಕಪದ. ಸಾರ್ ಇದು 5 ಇದೆ, x ಇದೆ, y ಇದೆ, 3 ಇದಾವೆಲ್ಲ ಅಂತ ಕೇಳಬಾರ್ದು. ಇವುಗಳು ಯಾವುದರಿಂದ ಪ್ರತ್ಯೇಕ ಆಗಿರ್ಬೇಕಪ್ಪ ಅಂದ್ರೆ ಪ್ಲಸ್ ಅಥವಾ ಮೈನಸ್ ಇಂದ ಮಾತ್ರ ಪ್ರತ್ಯೇಕ ಆಗಿದ್ರೆ ಮಾತ್ರ ಅವುಗಳನ್ನು ದ್ವಿಪದ ತ್ರಿಪದ ಅಂತ ಕರಿತೀವಿ ಹೊರತು ಇಂಟು ಮತ್ತು ಡಿವೈಡೆಡ್ ಬೈ ಇಂದ ನಾವು ಪ್ರತ್ಯೇಕ ಆಗಿದ್ರೆ ಅವುಗಳನ್ನು ನಾವು ದ್ವಿಪದ ಅಂತ ಕರೆಯೋದಿಲ್ಲ. 5xy ಇದೆಯಲ್ಲ, ಸೊ ಹೀಗಿದ್ವಿ ನಾವು x/y ಇದು ಕೂಡ ಒಂದು ಏಕಪದ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಸೊ ಒಟ್ಟಾರೆ ಏನಪ್ಪಾ ಅಂತ ಹೇಳಿದ್ರೆ ಬೀಜೋಕ್ತಿಗಳನ್ನ ಏಕಪದ, ದ್ವಿಪದ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸ್ಕೊಳ್ತೀವಿ. ಹಾಗೆ ಅದರಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಬಹುಪದೋಕ್ತಿ ಅಂತಕ್ಕಂಥದ್ದು ಬರುತ್ತೆ. ಬಹುಪದೋಕ್ತಿ ಅಂತ ಹೇಳಿದ್ರೆ ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿಯನ್ನು ಹೊಂದಿರತಕ್ಕಂಥ ಬೀಜೋಕ್ತಿಯನ್ನು ನಾವೇನಂತ ಕರಿತೀವಿ ಬಹುಪದೋಕ್ತಿ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ಬರ್ಕೊಳ್ತೀವಿ ಇದನ್ನ ಏಕಪದ. ಏಕಪದ ಒಂದೇ ಒಂದು ಬೀಜ ಪದವನ್ನು ಹೊಂದಿರುವ
ಒಂದೇ ಒಂದು ಬೀಜ ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನು ಏಕಪದೋಕ್ತಿ ಅಥವಾ ಏಕಪದ ಎನ್ನುವರು. ಒಂದೇ ಒಂದು ಬೀಜ ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನು ಏಕಪದೋಕ್ತಿ ಅಥವಾ ಏಕಪದ ಎನ್ನುವರು. ಎಕ್ಸಾಂಪಲ್ 5x, 3p, -6pq ಏನ್ ಬೇಕಾದ್ರೂ ಬರ್ಕೋಬಹುದು. ಬಟ್ ಇಲ್ಲಿದ ಮೇಲೆ ಇವನ್ನಾದ್ರೂ ಬರೀರಿ, ನಿಮಗೆ ಇಚ್ಛೆ ಬಂದಿದ್ದಾರು ಬರೀರಿ. ಓಕೆ, ನೆಕ್ಸ್ಟ್ ಹೇಳಿ ದ್ವಿಪದೋಕ್ತಿ. ಎರಡು ಬೀಜ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ದ್ವಿಪದೋಕ್ತಿ ಎನ್ನುವರು. ಎರಡು ಬೀಜ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ದ್ವಿಪದೋಕ್ತಿ ಎನ್ನುವರು. ಎಕ್ಸಾಂಪಲ್ 5x + 3y, 3p - 6, 8p² - 6p, 8p² - 6p ಇಂಥ ದ್ವಿಪದೋಕ್ತಿ. ನೆಕ್ಸ್ಟ್ ತ್ರಿಪದೋಕ್ತಿ. ಮೂರು ಬೀಜ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ತ್ರಿಪದೋಕ್ತಿ ಎನ್ನುವರು. ಮೂರು ಬೀಜ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ತ್ರಿಪದೋಕ್ತಿ ಎನ್ನುವರು. ಎಕ್ಸಾಂಪಲ್ x + y - 8, 2p - 3x - 6 ಏನ್ ಬೇಕಾಗ್ತದೆ? 6x³ - 3x² + 2x ಇವೆಲ್ಲವೂ ತ್ರಿಪದೋಕ್ತಿಗೆ ಉದಾಹರಣೆ. ನೆಕ್ಸ್ಟ್ ಉದಾಹರಣೆಗೆ ಇಲ್ಲಿ 6xy ಅಂತಕ್ಕಂಥದ್ದು ಒಂದು ಬೀಜ ಪದ ಇದೆ. ಇದರಲ್ಲಿ x ಮತ್ತು y ಅಂತಕ್ಕಂಥವು ಬೀಜಾಕ್ಷರ. 6 ಅಂತಕ್ಕಂಥದ್ದು ಏನಿದೆ ಇದನ್ನ ನಾವು ಸಂಖ್ಯಾ ಸಹಗುಣಕ ಅಂತ ಕರಿತೀವಿ. ಸಂಖ್ಯಾ ಸಹಗುಣಕ. ಸಹಗುಣಕ ಅಂದ್ರೆ ಅದ್ರ ಜೊತೆಗೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು. ಸಹಪಾಠಿ ಅಂತ ನೀವು ಹೇಳಲ್ವಾ? ಸಹಪಾಠಿ ಅಂದ್ರೆ ನನ್ನ ಜೊತೆಗೆ ಓದ್ತಾ ಇರ್ತಕ್ಕಂಥದ್ದು, ಸಂಗಡಿಗ, ಜೊತೆಗೆ ಇರ್ತಕ್ಕಂಥ. ಹಾಗೆ XY ಅಂತಕ್ಕಂಥ ಜೊತೆಗೆ ಇರ್ತಕ್ಕಂಥ ಅದರಲ್ಲಿ ಇದೇನಾಗಿದೆ? ಸಂಖ್ಯೆ ಆಗಿರೋದ್ರಿಂದ ಇದನ್ನ ಸಂಖ್ಯಾ ಸಹಗುಣಕ. ಬರೀ x ಇದೆ, ಅದು ಇವೆರಡರ ಸಹಗುಣಕ. ಇಲ್ಲಿ ಪ್ರಶ್ನೆ ಈ ತರ ಇರುತ್ತೆ. XY ನ ಸರಿಗೆ ಅರ್ಥ ಮಾಡ್ಕೋಬೇಕು ಮಕ್ಕಳು. XY ನ ಸಂಖ್ಯಾ ಸಹಗುಣಕ ಯಾವುದು ಅಂದ್ರೆ ಏನ್ ಹೇಳ್ಬೇಕು ನೀವು? 6. x ನ ಸಹಗುಣಕ ಯಾವುದು ಅಂತ ಹೇಳಿದ್ರೆ ಅವಾಗ ಏನ್ ಹೇಳ್ತೀರಾ? ಕೇವಲ 6 ಹೇಳ್ತಾರೆ ಕೆಲವರು. 6 ಅಷ್ಟೇ ಅಲ್ಲ, ಸಹಗುಣಕ ಅಂದ್ರೆ ಒಟ್ಟು ಅದರ ಅಕ್ಕಪಕ್ಕ ಇರ್ತಕ್ಕಂಥ ಬೀಜಾಕ್ಷರಗಳು ಅಥವಾ ಸಂಖ್ಯೆಗಳು. 6y x ನ ಸಹಗುಣಕ, ಎಷ್ಟು? 6y. ಹಾಗೇನೆ y ನ ಸಹಗುಣಕ ಎಷ್ಟು? y ಬಿಟ್ಟು ಉಳಿದಿದ್ದೆಲ್ಲ ಹೇಳ್ಬೇಕು. ಈ ಬೀಜ ಪದದಲ್ಲಿ y ನ ಬಿಟ್ರೆ ಉಳಿದಿದ್ದೇನಿದೆ? 6x. ಈ ಉದಾಹರಣೆಗೆ x ನ ಸಹಗುಣಕ ಅಂದ್ರೆ x ಅನ್ನು ಹೊರತುಪಡಿಸಿ ಎಡಗಡೆ ಬಲಗಡೆ ಇರ್ತಕ್ಕಂಥದ್ದು ಎಲ್ಲದನ್ನು ಹೇಳಬೇಕು. 6y. ಈಗ ನೀನೆಲ್ಲ ಮಧ್ಯದಾಗ ಕುತ್ಕೊಂಡಿರ್ತೀಯ 5 ಜನದಲ್ಲಿ. ನಿನ್ನ ಸಹಪಾಠಿಗಳು ಯಾರ್ಯಾರು ಅಂತ ಹೇಳಿ ಕೇವಲ ಯಾರ ಪಕ್ಕದಾಗಿರೋ ಒಬ್ಬನ ಬಲಗಡಿಕೆಯನ್ನು ಮಾತ್ರ ಹೇಳಿಸ್ಬಿಡ್ತೀಯ. ಆಗ ಬಲಗಡಿಕೆಗಳನ್ನು ಹೇಳ್ತೀವಿ, ಎಡಗಡಿಕೆಗಳನ್ನು ಹೇಳ್ತೀವಿ, ಎಲ್ಲರನ್ನೂ ಹೇಳ್ತೀವಿ. ನಿನ್ನ ಹೊರತುಪಡಿಸಿ ಇನ್ನು ಉಳಿದರೆ ಎಲ್ಲರನ್ನೂ ಹೇಳ್ತೀವಿ. ಪರ್ಟಿಕ್ಯುಲರ್ ಆಗಿ ಸಂಖ್ಯಾ ಸಹಗುಣಕ ಅಂತ ಹೇಳಿದ್ರೆ ಕೇವಲ ಸಂಖ್ಯೆಯನ್ನ ಮಾತ್ರ ಹೇಳಬೇಕು. ಉದಾಹರಣೆಗೆ x ನ ಸಂಖ್ಯಾ ಸಹಗುಣಕ 6, y ನ ಸಂಖ್ಯಾ ಸಹಗುಣಕ ಅಂದ್ರೆ y ಪಕ್ಕ ಇರ್ತಕ್ಕಂಥ ಸಂಖ್ಯೆ ಯಾವುದು? 6 ಅಷ್ಟೇ, x ಹೇಳಬಾರ್ದು. ಅವಾಗ XY ನ ಸಂಖ್ಯಾ ಸಹಗುಣಕ ಅವಾಗಲೂ ಕೂಡ 6 ಹೇಳಬೇಕು. ಸೊ ಅರ್ಥ ಆಯ್ತಲ್ಲ? ಸೊ ಸಂಖ್ಯಾ ಸಹಗುಣಕ ಅಂದ್ರೆ ಕೇವಲ ಅಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಮಾತ್ರ ಹೇಳಬೇಕು, ಬೀಜಾಕ್ಷರಗಳನ್ನ ಅಥವಾ ಚರಾಕ್ಷರಗಳನ್ನ ಹೇಳಬಾರ್ದು. ಸಹಗುಣಕ ಅಂತ ಯಾವುದರಿಂದ ಕೇಳಿರ್ತಾನೋ ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಉಳಿದಂತ ಎಲ್ಲವನ್ನೂ ಹೇಳಬೇಕು. ಉಳಿದು ಇನ್ನೊಂದು
3 ಪಿ ಕ್ಯೂ ಅಂತ ಇದೆ, ಪಿ ಕ್ಯೂ ಆರ್ ಅಂತ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈಗ ಕ್ಯೂನ ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ಯೂನ ಸಂಖ್ಯಾ ಸಹಗುಣಕ 3, ಪಿ ಕ್ಯೂನ ಸಂಖ್ಯಾ ಸಹಗುಣಕ 3, ಕ್ಯೂ ಆರ್ ನ ಸಂಖ್ಯಾ ಸಹಗುಣಕ 3. ಸಂಖ್ಯಾ ಸಹಗುಣಕ ಅಂತ ಹೇಳಿದ್ರೆ ಕೇವಲ ಸಂಖ್ಯೆಯನ್ನ ಮಾತ್ರ ಹೇಳಬೇಕು. ಈಗ ಹಿಂಗಿದೆ ಅಂತ ಪಿ ಕ್ಯೂನ ಸಹಗುಣಕ, ಅವಾಗ ಪಿ ಕ್ಯೂ ಅನ್ನು ಹೊರತುಪಡಿಸಿ ಅಲ್ಲಿ ಏನಿದೆ ಅದೆಲ್ಲದನ್ನು ಹೇಳಬೇಕು. ಪಿ ಕ್ಯೂನ ಸಹಗುಣಕ ಅಂತ ಹೇಳಿದಾಗ ಎಷ್ಟಾಗುತ್ತೆ, ಪಿ ಕ್ಯೂ ಬಿಟ್ಬಿಟ್ರೆ ಉಳಿದಿದ್ದಲ್ಲ ಚಿಹ್ನೆ ಸಮೇತ -3r. ಪಿ ಕ್ಯೂ ಆರ್ ನ ಸಹಗುಣಕ, ಪಿ ಕ್ಯೂ ಆರ್ ಬಿಟ್ಟು ಉಳಿದಿದ್ದೆಲ್ಲ ಹೇಳಬೇಕು -3. ಕ್ಯೂ ಆರ್ ನ ಸಹಗುಣಕ, ಕ್ಯೂ ಆರ್ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಹೇಳಬೇಕು -3p. ಇವೆರಡನ್ನ ಗುಣಿಸಿದ್ರೆ ಮತ್ತೆ ನಮಗೆ ಒರಿಜಿನಲ್ ಬೀಜ ಪದ ಬರಬೇಕು ನಮಗೆ. ಹಾಗೇನೆ ಆರ್ ನ ಸಹಗುಣಕ, ಆರ್ ಅನ್ನು ಬಿಟ್ಬಿಟ್ಟು ಉಳಿದಿದ್ದಲ್ಲ ಏನು -3pq. ಓಕೆ, ಹಾಗೇನೆ ಕ್ಯೂ ನ ಸಂಖ್ಯಾ ಸಹಗುಣಕ -3 ಅಥವಾ 3. ಗೊತ್ತಾಯ್ತಾ? ಸೊ ಆ ರೀತಿಯಲ್ಲಿ ನಾವು ಹೇಳ್ತಕ್ಕಂಥದ್ದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸಹಗುಣಕ ಅಂದ್ರೆ ಯಾವುದನ್ನ ಕೇಳಿದೀವೋ ಅದನ್ನ ಹೊರತುಪಡಿಸಿ ಇನ್ನು ಉಳಿದಿದ್ದೆಲ್ಲದನ್ನು ಹೇಳಬೇಕು. ಈಗಾಗಲೇ ಹೇಳಿದ್ನಲ್ಲ, ಕ್ಯೂ ಆರ್ ನ ಸಹಗುಣಕ ಅಂದ್ರೆ ಕ್ಯೂ ಆರ್ ಅನ್ನು ಬ್ಲಾಕ್ ಮಾಡ್ಕೊಳ್ಳಿ, ಇನ್ನು ಉಳಿದಿದ್ದು ಏನಿದೆ ಅದು ಪೂರ್ತಿ ಹೇಳಿ -3p. ಪಿ ನ ಸಹಗುಣಕ ಅಂದ್ರೆ ಪಿ ನ ಬ್ಲಾಕ್ ಮಾಡ್ಕೊಳ್ಳಿ, ಇನ್ನು ಉಳಿದಿದ್ದೆಲ್ಲ ಹೇಳಿ -3qr. ಸಂಖ್ಯಾ ಸಹಗುಣಕ ಅಂದ್ರೆ ಅಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಮಾತ್ರ ಸೂಚಿಸಬೇಕು. ಓಕೆ, ಇದಿಷ್ಟು ಸಹಗುಣಕ ಮತ್ತು ಸಂಖ್ಯಾ ಸಹಗುಣಕಗಳಿಗೆ ಸಂಬಂಧಪಟ್ಟಂತ ವಿಚಾರ. ಈಗ ಮುಂದಿನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಸಜಾತಿ ಬೀಜ ಪದಗಳು ಮತ್ತು ವಿಜಾತಿ ಬೀಜ ಪದಗಳು. ಮಕ್ಕಳು ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಬೀಜಗಣಿತದ ಸಮಸ್ಯೆಗಳನ್ನ ಬಿಡಿಸ್ತೀವಿ. ಸಜಾತಿ ಬೀಜ ಪದಗಳು ಮತ್ತೆ ವಿಜಾತಿ ಬೀಜ ಪದಗಳು. ವಿಜಾತಿ ಬೀಜ ಪದಗಳು, ಸಜಾತಿ ಬೀಜ ಪದಗಳು ಮತ್ತು ವಿಜಾತಿ ಬೀಜ. ಸಜಾತಿ ಬೀಜ ಪದಗಳು ಅಂತಂದ್ರೆ ಒಂದೇ ರೀತಿಯ ಬೀಜಾಕ್ಷರ ಮತ್ತು ಒಂದೇ ರೀತಿಯ ಗಾತ ಸೂಚಿಯನ್ನು ಹೊಂದಿರುವ ಬೀಜ ಪದಗಳ ಗುಂಪನ್ನ ಸಜಾತಿ ಬೀಜ ಪದಗಳು ಅಂತ ಕರೀತೀವಿ. ನೋಡಿ, ಉದಾಹರಣೆಗೆ 5x -3x 7x ಇವೆಲ್ಲವನ್ನ ಸಜಾತಿ ಬೀಜ ಪದಗಳು. ಕೇಳಿಸ್ಕೊಳ್ಳಿ, ಒಂದೇ ರೀತಿಯ ಬೀಜಾಕ್ಷರ ಎಲ್ಲ ಕಡೆ ಎಕ್ಸ್ ಎಕ್ಸ್ ಎಕ್ಸ್, ಒಂದೇ ರೀತಿಯ ಗಾತ ಸೂಚಿ, ಆ ಚರಾಕ್ಷರದ ಗಾತ ಸೂಚಿ ಎಷ್ಟಿದೆ ಇಲ್ಲಿ 1, ಇಲ್ಲಷ್ಟು 1, ಇಲ್ಲಷ್ಟು 1. ಸಹಗುಣಕ ಏನಾರು ಹಾಕೊಂಡಿಲ್ಲ, ಅದು ನಮಗೆ ಸಮಸ್ಯೆ ಇಲ್ಲ. ಸಂಖ್ಯಾ ಸಹಗುಣಕ ಪ್ಲಸ್ ಆಗಿರಲಿ, ಮೈನಸ್ ಆಗಿರಲಿ, 5 ಆಗಿರಲಿ, 7 ಆಗಿರಲಿ, 8/2 ಇರಲಿ, ಏನ್ ಬೇಕಾದ್ರೆ ಇಟ್ಕೊಳ್ಳಿ. ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಬೀಜಾಕ್ಷರ ಒಂದೇ ರೀತಿ ಇರಬೇಕು, ಅವುಗಳ ಗಾತ ಸೂಚಿನೂ ಕೂಡ ಒಂದೇ ರೀತಿ ಇರಬೇಕು. ಇಂಥವನ್ನು ನಾವೇನಂತ ಕರಿತೀವಿ, ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಎಂತ ಕರಿತೀವಿ, ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಈಗ ಉದಾಹರಣೆಗೆ 8p² -5p². ನೋಡಿ, ಬೀಜಾಕ್ಷರ ಏನಂತ ಇದೆ, ಪಿ ಪಿ ಪಿ. ಓಕೆ, ರೈಟ್, ಫಸ್ಟ್ ಪಾಯಿಂಟ್ ಕರೆಕ್ಟ್. ಈಗ ನೆಕ್ಸ್ಟ್ ಏನ್ ನೋಡ್ಬೇಕು, ಡಿಗ್ರಿ ನೋಡ್ಬೇಕು, ಅವುಗಳ ಗಾತ ಸೂಚಿಯನ್ನು ನೋಡ್ಬೇಕು. ಎಷ್ಟಿದೆ, 2. ನಾನೇನ್ ಹೇಳಿದ್ದೀನಿ ಡೆಫಿನೇಷನ್ ಅಲ್ಲಿ, ಒಂದೇ ರೀತಿಯ ಬೀಜಾಕ್ಷರ ಮತ್ತು ಒಂದೇ ರೀತಿಯ ಗಾತ ಸೂಚಿಯನ್ನು ಹೊಂದಿರುವ ಬೀಜ ಪದಗಳನ್ನು ನಾವೇನಂತ ಕರಿತೀವಿ, ಸಜಾತಿ ಬೀಜ ಪದಗಳು. ಹಾಗಾದ್ರೆ ಇದು ಕೂಡ ಸಜಾತಿ ಬೀಜ ಪದದ ಒಂದು. ನೆಕ್ಸ್ಟ್ 8pq -3pq -6pq. ಈಗ ನೋಡಿ, ಫಸ್ಟ್ ಏನ್ ನೋಡ್ಬೇಕು, ಬೀಜಾಕ್ಷರ ನೋಡ್ಬೇಕು, pq pq pq. ನೆಕ್ಸ್ಟ್ ಗಾತ ನೋಡ್ಬೇಕು, ಪಿ ಯ ಗಾತ 1 1 1, ಕ್ಯೂ ನ ಗಾತ 1 1 1. ಸೊ ಅಲ್ಲಿ ಇದು ಕೂಡ ಒಂದು ಸಜಾತಿ ಬೀಜ ಪದಗಳಿಗೆ ಉದಾಹರಣೆ. ಅರ್ಥ ಆಯ್ತಲ್ಲ? ಸಜಾತಿ ಬೀಜ ಪದಗಳು ಅಂಬೇಕಾದ್ರೆ ಬೀಜಾಕ್ಷರಗಳು ಒಂದೇ ತರ ಇರಬೇಕು, ಗಾತ ಸೂಚಿಗಳು ಒಂದೇ ರೀತಿ ಇರಬೇಕು. ಇಂಥವನ್ನ ನಾವೇನಂತ ಕರಿತೀವಿ, ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಹಾಗಾದ್ರೆ ವಿಜಾತಿ ಬೀಜ ಪದಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಬೇರೆ ಬೇರೆ
ಬೀಜಾಕ್ಷರಗಳು ಬೇರೆ ಬೇರೆ ಆಗಿದ್ರೂ ಕೂಡ ಅವು ವಿಜಾತೀಯ ಬೀಜ ಪದಗಳು ಅಂತ ಕರೀತೀವಿ. ಅಥವಾ ಒಂದೇ ರೀತಿಯ ಬೀಜ ಪದವನ್ನು ಹೊಂದಿದ್ದು ಘಾತಸೂಚಿ ಬೇರೆ ಬೇರೆ ಆಗಿದ್ರೂ ಕೂಡ ವಿಜಾತೀಯ ಬೀಜ ಪದಗಳು ಅಂತ ಕರೀತೀವಿ. ಅಥವಾ ಬೀಜ ಪದ ಮತ್ತು ಘಾತಸೂಚಿಗಳು ಎರಡೂ ಬೇರೆ ಬೇರೆ ಆಗಿದ್ರೂ ಕೂಡ ವಿಜಾತೀಯ ಬೀಜ ಪದಗಳು ಅಂತ ಕರೀತೀವಿ. ಉದಾಹರಣೆಗೆ ಇಲ್ಲಿ 5x 3y ಪ್ಲಸ್ 8z ಅಂತ ಇದೆ. ಇಲ್ಲಿ ನೋಡಿ, ಬೇರೆ ಬೇರೆ ಇಲ್ಲಿ x ಇದೆ, ಇಲ್ಲಿ y ಇದೆ, ಇಲ್ಲಿ z ಇದೆ. ಹಾಗಾಗಿ ಇವುಗಳನ್ನ ವಿಜಾತೀಯ ಬೀಜ ಪದಗಳು ಅಂತ ಕರೀತೀವಿ. ಅಥವಾ ಇದೊಂದು 6x ಮೈನಸ್ 3x ಸ್ಕ್ವೇರ್ 8x ಕ್ಯೂಬ್ ಅಂತ ಇದೆ. ಬೀಜಾಕ್ಷರ ಒಂದೇ ತರ ಇದೆ, ಆದ್ರೆ ಘಾತಸೂಚಿ ಬೇರೆ ಬೇರೆ ಇದೆ. ಇವಾಗಲೂ ಕೂಡ ಇವುಗಳನ್ನು ವಿಜಾತೀಯ ಬೀಜ ಪದಗಳು ಅಂತ ಕರೀತೀವಿ. ಅಥವಾ 8p ಮೈನಸ್ 3x ಸ್ಕ್ವೇರ್ 6m⁴. ಈಗ ನೋಡಿ, ಬೀಜಾಕ್ಷರನೂ ಬೇರೆ ಬೇರೆ ಇದೆ, ಘಾತಸೂಚಿನೂ ಬೇರೆ ಬೇರೆ ಇದೆ. ಅವಾಗಲೂ ಕೂಡ ಅವು ವಿಜಾತೀಯ ಬೀಜ ಪದ ಅಂತ ಅನಿಸ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ಇಲ್ಲಿದೆ 6p² ಮೈನಸ್ 3pq² ಅಂತ ಇದೆ. ಇವೆರಡು ವಿಜಾತೀಯ ಬೀಜ ಪದಗಳ ಸಜಾತೀಯ ಬೀಜ ಪದಗಳ. ನೋಡಿ, PQ ಬೀಜಾಕ್ಷರ ಒಂದಿದ್ದಾರೆ, ಘಾತಸೂಚಿ ನೋಡಿ ಹಿಂಗಿದ್ರೆ ಒಂದಕ್ಕಿಂತ ಜಾಸ್ತಿ ಇದ್ರೆ ಅವುಗಳನ್ನು ಕೂಡ್ಕೋಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 1, 2 + 1 3, ಇಲ್ಲಿ 1 + 2 3. ಹಾಗಾದ್ರೆ ಬೀಜಾಕ್ಷರನೂ ಒಂದೇ ತರ ಇದೆ, ಘಾತಸೂಚಿನೂ ಒಂದೇ ತರ ಇದೆ. ಹಾಗಾದ್ರೆ ಇವೆಂತ ಬೀಜ ಪದಗಳಾಗ್ತವೆ? ಸಜಾತೀಯ ಬೀಜ ಪದಗಳಾಗ್ತವೆ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ದೀರಿ. ಆದ್ರೆ ಮಕ್ಕಳೇ, ಇವು ಕೂಡ ಸಜಾತೀಯ ಬೀಜ ಪದಗಳಲ್ಲ, ಅನುಕ್ರಮವಾಗಿ ಇರಬೇಕು. ಪಿ ಯ ಘಾತಸೂಚಿ ಇಲ್ಲಿ 2 ಆಗಿದ್ರೆ ಇಲ್ಲೂ ಕೂಡ ಪಿ ಯ ಘಾತಸೂಚಿ 2 ಆಗಿರಬೇಕು. ಇದರ ಡಿಗ್ರಿ ಕಂಡುಹಿಡಿಯಿರಿ. ಈ ಬೀಜ ಪದದ ಡಿಗ್ರಿ ಕಂಡುಹಿಡಿಯಿರಿ. 2 + 1 3, ಇದ್ರದ್ದು ಡಿಗ್ರಿ 3. ಆಗಂದ ಮಾತ್ರಕ್ಕೆ ಇವುಗಳ ಡಿಗ್ರಿ ಒಂದೇ ಇದೆ ಅಂತ ಅಂದ್ಬಿಟ್ಟು ನಾವು ಇವುಗಳನ್ನ ಸಜಾತೀಯ ಬೀಜ ಪದಗಳ ಗುಂಪಿಗೆ ಸೇರಿಸಬಾರದು. ಯಾಕಪ್ಪ ಅಂತ ಹೇಳಿದ್ರೆ, ಆ ಪಿಗೆ ಏನಿರುತ್ತೆ ಘಾತಸೂಚಿ, ಇಲ್ಲೂ ಕೂಡ ಪಿಗೆ ಅದೇ ಘಾತಸೂಚಿ ಇರಬೇಕು, ಅನುಕ್ರಮವಾಗೇ ಇರಬೇಕು. ಕ್ಯೂನ ಘಾತಸೂಚಿ ಒಂದಾಗಿದೆ, ಇಲ್ಲೂ ಕೂಡ ಕ್ಯೂನ ಘಾತಸೂಚಿ ಒಂದೇ ಆಗಿರಬೇಕು. ಹಾಗಾಗಿ ಇವು ಕೂಡ ಏನಾಗ್ತವೆ? ವಿಜಾತೀಯ ಬೀಜ ಪದಗಳೇ ಆಗಿರ್ತವೆ. ಸೊ ನಮಗೀಗ ಸಜಾತಿ ಬೀಜ ಪದಗಳು ಅಂದ್ರೇನು, ವಿಜಾತಿ ಬೀಜ ಪದಗಳು ಅಂದ್ರೇನು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸಜಾತಿ ಬೀಜ ಪದಗಳು ಒಂದೇ ರೀತಿಯ ಬೀಜಾಕ್ಷರ ಹಾಗೂ ಒಂದೇ ರೀತಿಯ ಘಾತಸೂಚಿಯನ್ನು ಹೊಂದಿರುವ ಬೀಜ ಪದಗಳು ಎನ್ನುವರು ಸಜಾತೀಯ ಬೀಜ ಪದಗಳು ಎನ್ನುವರು. ಇವುಗಳನ್ನು ಎಕ್ಸಾಂಪಲ್, ಉದಾಹರಣೆಗೆ ಸಜಾತೀಯ ಬೀಜ ಪದಗಳು ಎನ್ನುವರು. ಆಯ್ತಾ? ಒಂದೇ ರೀತಿಯ ಬೀಜಾಕ್ಷರ ಮತ್ತು ಒಂದೇ ರೀತಿಯ ಘಾತಸೂಚಿಯನ್ನು ಹೊಂದಿರುವ ಬೀಜ ಪದಗಳನ್ನು ಸಜಾತೀಯ ಬೀಜ ಪದಗಳು ಎನ್ನುವರು. ನೆಕ್ಸ್ಟ್, ವಿಜಾತೀಯ ಬೀಜ ಪದಗಳು. ವಿಜಾತೀಯ ಬೀಜ ಪದಗಳು ವಿಜಾತೀಯ ಬೀಜ ಪದ. ಬೇರೆ ಬೇರೆ ಬೀಜ ಪದ ಅಥವಾ ಬೇರೆ ಬೇರೆ ಘಾತಸೂಚಿ ಅಥವಾ ಘಾತಾಂಕ ಅಥವಾ ಡಿಗ್ರಿ, ಹೆಂಗ್ ಬೇಕಾದ್ರೆ ಹೇಳ್ತಾರೆ. ಬೇರೆ ಬೇರೆ ಘಾತಸೂಚಿ ಅಥವಾ ಬೀಜ ಪದ ಮತ್ತು ಘಾತಸೂಚಿಗಳು ಎರಡೂ ಬೇರೆ ಬೇರೆಯಾಗಿದ್ದರೆ, ಬೀಜ ಪದ ಮತ್ತು ಘಾತಸೂಚಿಗಳೆರಡೂ ಬೇರೆ ಬೇರೆಯಾಗಿದ್ದರೆ ಅಂತಹ ಬೀಜ ಪದಗಳನ್ನು ವಿಜಾತಿ ಬೀಜ ಪದಗಳು ಎನ್ನುವರು. ಅಂತಹ ಬೀಜ ಪದಗಳನ್ನು ವಿಜಾತಿ ಬೀಜ ಪದಗಳು ಎನ್ನುವರು. ಅಂತಹ ಬೀಜ ಪದಗಳನ್ನು
ವಿಜಾತಿ ಬೀಜ ಪದಗಳು ಎನ್ನುವರು. ಓಕೆ, ಎಕ್ಸಾಂಪಲ್ ಬರ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ. 4ನೇದು ಅಂತ ಹಾಕಿ 6p² ಮೈನಸ್ 3pq² ಅಂತ ಕೂಡ ಬರ್ಕೊಳ್ಳಿ. ಆಯ್ತಾ ಮಕ್ಕಳ, ಇದು ಮುಂದಿನ ಪಾಠದ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ನಾವು ಏನು ಕಲಿತಿದ್ದೀವಿ ಇದು ನಿಮಗೆಲ್ಲ ಗೊತ್ತಿರಬೇಕು. ಇದು ಉದಾಹರಣೆಗೆ 5 ಅಂತಕ್ಕಂಥದ್ದೇನು, ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಥಿರಾಂಕ x ಅಂತಕ್ಕಂಥದ್ದೇನು, ಬೀಜಾಕ್ಷರ. 5x ಅಂತಕ್ಕಂಥದ್ದೇನು, ಬೀಜ ಪದ. ಹಾಗೆಯೇ 5xyz ಅಂತಕ್ಕಂಥದ್ದೇನು, ಅದು ಕೂಡ ಒಂದು ಬೀಜ ಪದ. ಜೊತೆಗೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 5 ಅಂತಕ್ಕಂಥದ್ದು ಸ್ಥಿರಾಂಕನೂ ಹೌದು, ಬೀಜಾಕ್ಷರನೂ ಹೌದು, ಬೀಜ ಪದನೂ ಹೌದು, ಬೀಜೋಕ್ತಿನೂ ಆಗುತ್ತೆ ಕೆಲಸ. ಇದನ್ನ ಬೀಜೋಕ್ತಿ ಅಂತ ಕೂಡ ಕರಿತೀವಿ, ಬೀಜ ಪದ ಅಂತ ಕೂಡ ಕರಿತೀವಿ, ಸ್ಥಿರಾಂಕ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಎಕ್ಸ್ ಅಂತಕ್ಕಂಥದ್ದೇನು, ಬೀಜಾಕ್ಷರ ಮತ್ತೆ ಬೀಜ ಪದ, ಬೀಜೋಕ್ತಿ. ಆದ್ರೆ ಇದು ಸ್ಥಿರಾಂಕ ಅಲ್ಲ, ಸ್ಥಿರಾಂಕ ಅಲ್ಲ. 5x ಅಂತಕ್ಕಂಥದ್ದು ಇದು ಬೀಜ ಪದ ಮತ್ತೆ ಬೀಜೋಕ್ತಿ, ಆದ್ರೆ ಇದು ಬೀಜಾಕ್ಷರ ಅಲ್ಲ, ಸ್ಥಿರಾಂಕ ಅಲ್ಲ. 5xyz ಅಂತಕ್ಕಂಥದ್ದು ಒಂದು ಬೀಜೋಕ್ತಿ ವಿನಃ ಇದು ಬೀಜಾಕ್ಷರ ಆಗಲಿ ಅಥವಾ ಸ್ಥಿರಾಂಕ ಆಗಲಿ ಆಗೋದಿಲ್ಲ ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಬೇಕು. ಚೆನ್ನಾಗಿ ಯಾವ್ಯಾವ ಏನೇನು ಅಂತಕ್ಕಂಥದ್ದು ಕ್ಲೀನ್ ಆಗಿ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಮುಂದಿನ ವಿಚಾರ ಬರ್ಕೊಳ್ಳಿ. ಕೆಳಗಿನ ಬಹುಪದೋಕ್ತಿಗಳನ್ನು ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಹಾಗೂ ಈ ಮೂರು ಗುಂಪುಗಳಿಗೂ ಸೇರದ ಬಹುಪದೋಕ್ತಿಗಳು ಯಾವುವು? ಈ ಮೂರು ಗುಂಪುಗಳಿಗೂ ಸೇರದ ಬಹುಪದೋಕ್ತಿಗಳು ಯಾವುವು? x + y 1000 x + x² + x³ + x⁴ ಹಾಗೆಯೇ 7 + y 7 + y + 5x 2y - 3y² 2y - 3y² + 4y³ 5x - 4y + 3x² 4z - 15z² AB + BC + CD + AD + DA ಹಾಗೆಯೇ PQR P²Q + PQ². ನಾನು ಈ ಥರದೇ ಉದಾಹರಣೆ ಕೊಟ್ಟಿದ್ದೆ ಅಲ್ವಾ, 2P + 2Q. ಓಕೆ, ಇವುಗಳನ್ನು ನಾವು ವಿಂಗಡಿಸ್ಬೇಕು. ಯಾವ್ಯಾವ ರೀತಿ? 4 ಥರ ವಿಂಗಡಿಸ್ಬೇಕು. ಮೊದಲನೇದು ಏಕಪದ, ನೀವು ಹಿಂಗ್ ಬೇಕಾದ್ರೂ ಮಾಡ್ತೀವಿ. ಎರಡನೇದು ದ್ವಿಪದ ಅಥವಾ ಒಂದ್ರ ಕೆಳಗಡೆ ಒಂದು ಕಂಡ್ರು ಆಗ್ತದೆ. ಮೂರನೇದು ತ್ರಿಪದ ಅಥವಾ ತ್ರಿಪದೋಕ್ತಿ. 4ನೇದು ಬಹುಪದ ಅಥವಾ ಬಹುಪದೋಕ್ತಿ. ಮೊದಲು x + y ಎಷ್ಟಿದೆ? ಇಲ್ಲಿ 2 ಬೀಜಪದಗಳಿರೋದ್ರಿಂದ ಇದನ್ನು ಯಾವ ಗುಂಪಿಗೆ ಸೇರಿಸಬೇಕು? ದ್ವಿಪದೋಕ್ತಿಗೆ ಸೇರಿಸಬೇಕು. x + y ಕರೆಕ್ಟಾ? 1000 ಒಂದು ಸಂಖ್ಯೆ ಇದರಲ್ಲಿ ಸೇರಿಸಬೇಕು, ಏಕಪದಕ್ಕೆ ಸೇರಿಸಬೇಕು. ಓಕೆ,
ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಅಥವಾ 4 ಎಷ್ಟಿದಾವೆ? 4 3 ಅಥವಾ ಮೂರಕ್ಕಿಂತ ಹೆಚ್ಚು ಬೀಜ ಪದಗಳನ್ನು ಹೊಂದಿದ್ರೆ ಅದನ್ನ ಅಂತ ಕರಿತೀವಿ ಬಹುಪದೋಕ್ತಿ ಅಂತ ಕರಿತೀವಿ. ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4 3ಕ್ಕಿಂತ ಹೆಚ್ಚು ಬೀಜ ಪದಗಳನ್ನು ಹೊಂದಿರತಕ್ಕಂಥ ಬೀಜೋಕ್ತಿಯನ್ನು ನಾವೇನು ಕರಿತೀವಿ ಬಹುಪದೋಕ್ತಿ ಅಂತ. 7 ಪ್ಲಸ್ ವೈ ಪ್ಲಸ್ 5x 3 ಬೀಜ ಪದ ಇದ್ದಾರೆ, ಹಾಗಾಗಿ ಎಲ್ಲಿಗೆ ಹಾಕಬೇಕು? ತ್ರಿಪದೋಕ್ತಿ. 7 ಪ್ಲಸ್ ವೈ ಪ್ಲಸ್ 5x. ಹಾಗೆ 2y ಮೈನಸ್ 3y ಸ್ಕ್ವೇರ್ ಎಷ್ಟು ಬೀಜ ಪದ ಇದಾವೆ? 2 ಇರೋದ್ರಿಂದ ಅದನ್ನ ಎಲ್ಲಿಗೆ ಹಾಕಬೇಕು? ದ್ವಿಪದ. 2y ಮೈನಸ್ 3y ಸ್ಕ್ವೇರ್. ಹಾಗೇನೆ 2y ಮೈನಸ್ 3y ಸ್ಕ್ವೇರ್ ಪ್ಲಸ್ 4y ಕ್ಯೂಬ್ ಎಷ್ಟಿದಾವೆ ಇಲ್ಲಿ? 1 2 3 ಇರೋದ್ರಿಂದ ಎಲ್ಲಿಗೆ ಹಾಕಬೇಕು? ತ್ರಿಪದ. 2y ಮೈನಸ್ 3y ಸ್ಕ್ವೇರ್ ಪ್ಲಸ್ 4y ಕ್ಯೂಬ್ ಅನ್ನ ತ್ರಿಪದೋಕ್ತಿಗೆ ಸೇರಿಸ್ತೀವಿ. ನೆಕ್ಸ್ಟ್ ಎರಡನೇ ಇದು ಗುಡ್ ತ್ರಿಪದೋಕ್ತಿಗೆ ಹಾಕಬೇಕು. 5x ಮೈನಸ್ 4y ಪ್ಲಸ್ 3x ಹೌದಾ? ನೆಕ್ಸ್ಟ್ 4z ಮೈನಸ್ 15z ಸ್ಕ್ವೇರ್ ಎಷ್ಟಿದಾವೆ? 1 2 ಇರೋದ್ರಿಂದ ಇದನ್ನ ಎಲ್ಲಿಗೆ ಹಾಕ್ತೀವಿ? ದ್ವಿಪದ. 4z ಮೈನಸ್ 15z ಸ್ಕ್ವೇರ್. AB ಪ್ಲಸ್ BC ಪ್ಲಸ್ CD ಪ್ಲಸ್ BE 3ಕ್ಕಿಂತ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಎಲ್ಲಿಗೆ ಹಾಕಬೇಕು? ಬಹುಪದ. AB ಪ್ಲಸ್ BC ಪ್ಲಸ್ CD ಪ್ಲಸ್ BE. ಓಕೆ. PQR ಏಕಪದ. P ಸ್ಕ್ವೇರ್ Q ಪ್ಲಸ್ PQ ಸ್ಕ್ವೇರ್ ದ್ವಿಪದ. ನಾವು ಇದೇ ಉದಾಹರಣೆ ಕೊಟ್ಟಿದ್ದೇವೆ. PQ ಸ್ಕ್ವೇರ್ ಪ್ಲಸ್ P ಸ್ಕ್ವೇರ್ ಇದೇನಾಗಿದೆ? ನೋಡ್ಲಿಕ್ಕೆ ಘಾತಸೂಚಿ 3 3 ಇದೆ ಅಂತ ಹೇಳ್ಬಿಟ್ಟು ಒಂದೇ ಅಂತ ಅನ್ಸುತ್ತೆ, ಆದ್ರೆ ಅನುಕ್ರಮವಾಗಿ ಅಷ್ಟೇ ಇರಬೇಕು. P ಗಿಂತ ಎಷ್ಟಿರುತ್ತೋ ಎರಡನೇ ಕಾಲ ಇದ್ರೂ ಕೂಡ ಅಷ್ಟೇ ಇರಬೇಕು. ಅದ್ರಲ್ಲಿ 1 ಇದ್ದಿದ್ದು 2 ಇದೆ, 2 ಇದ್ದಿದ್ದು 1 ಇದೆ. ಹಾಗಾಗಿ ಇವು ವಿಜಾತಿ ಬೀಜ ಪದಗಳನ್ನು ಕೂಡಿರೋದ್ರಿಂದ ಇದು ದ್ವಿಪದಕ್ಕೆ ಸೇರಿದೆ. ನೆಕ್ಸ್ಟ್ 2P ಪ್ಲಸ್ 2Q ಅದು ಕೂಡ ದ್ವಿಪದ. 2P ಪ್ಲಸ್ 2Q. ಓಕೆ. ಈ ರೀತಿ ಕೊಟ್ಟಿರ್ತಕ್ಕಂಥ ಬೀಜ ಪದಗಳನ್ನ ಏಕಪದ, ದ್ವಿಪದ ಮತ್ತು ತ್ರಿಪದಗಳಾಗಿ ವಿಂಗಡಿಸ್ಕೊಳ್ತೀವಿ. ಬರ್ಕೊಳ್ಳಿ. ಬರ್ಕೊಂಡ್ರಾ? ಇನ್ನ ಈ ಅಭ್ಯಾಸ 6.1ರಲ್ಲಿ ಅಭ್ಯಾಸ 6.1 ಮೊದಲನೇ ಮೇನ್ ಏನಿದೆ ಅಥವಾ ಎ ಭಾಗ ಏನಿದೆ ಅದರಲ್ಲಿ ಸಂಖ್ಯಾ ಸಹಗುಣಕಗಳನ್ನ ಮತ್ತು ಸಹಗುಣಕಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ತುಂಬಾ ಸುಲಭ ಇದೆ. ಈಗ ನಾನು ಆಗಲೇ ನೀವು ತೋರಿಸ್ಕೊಟ್ಟೆ. ಉದಾಹರಣೆಗೆ ಇದರಲ್ಲೇ ಇದು ಬೇಡ, ಇದರಲ್ಲೇ ವೈನ ಸಂಖ್ಯಾ ಸಹಗುಣಕ 2, ವೈ ಸ್ಕ್ವೇರ್ನ ಸಂಖ್ಯಾ ಸಹಗುಣಕ -3 ಹೌದಾ? ಇದು ತಗೊಂಡ್ರೆ ವೈನ ಸಂಖ್ಯಾ ಸಹಗುಣಕ 2, ವೈ ಸ್ಕ್ವೇರ್ನ ಸಹಗುಣಕ -3, ವೈ ಕ್ಯೂಬ್ನ ಸಂಖ್ಯಾ ಸಹಗುಣಕ 4. ಈ ರೀತಿ ಕೆಲವು ಬೀಜ ಪದಗಳನ್ನು ಕೊಟ್ಟಿದ್ದಾರೆ, ಬೀಜೋಕ್ತಿಗಳನ್ನು ಮತ್ತು ಬೀಜ ಪದಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಸಂಖ್ಯಾ ಸಹಗುಣಕ ಮತ್ತು ಸಹಗುಣಕಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಇದಿಷ್ಟು. ಸೊ ಇವತ್ತಿನ ಪಾಠದಲ್ಲಿ ನಾವು ಸ್ಥಿರಾಂಕ, ಬೀಜಾಕ್ಷರ, ಬೀಜಪದ, ಬೀಜೋಕ್ತಿ, ಬೀಜೋಕ್ತಿಗಳಲ್ಲಿ ಏಕಪದ ಅಂದ್ರೇನು, ದ್ವಿಪದ ಅಂದ್ರೇನು, ತ್ರಿಪದ ಅಂದ್ರೇನು, ಬಹುಪದೋಕ್ತಿ ಅಂತಂದ್ರೆ ಏನು, ಆ ಬಹುಪದೋಕ್ತಿಗಳನ್ನು ಯಾವ ರೀತಿ ವಿಂಗಡಿಸ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಹಾಗೆಯೇ ಮುಂದಿನ ತರಗತಿಯಲ್ಲಿ ನಾವು ಈ ಸಜಾತಿ ಬೀಜ ಪದಗಳು ಮತ್ತು ವಿಜಾತಿ ಬೀಜಗಳ ಅರ್ಥಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಅವುಗಳನ್ನು ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗೆ ಒಳಪಡಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಇದಿಷ್ಟನ್ನು ನೀವು ಮನನ ಮಾಡಿಕೊಂಡು ನೋಟ್ಸ್ ಮಾಡ್ಕೋಬೇಕು. ಧನ್ಯವಾದ.